ನಿಮಗೆ ಯಾವಾಗ್ಲೂ ಸುಸ್ತು ಮೈಕೈನೋ ಆಗ್ತಾ ಇರುತ್ತಾ? ಯಾವ ಕೆಲಸದಲ್ಲೂ ಆಸಕ್ತಿನೇ ಇಲ್ಲ, ಬೇಗ ನಿಶಕ್ತಿಯಾಗುತ್ತೆ ಅನ್ನುವಂತಹ ಭಾವನೆ ಇದೆಯಾ? ಈ ತೊಂದರೆಗೆ ಮುಖ್ಯವಾದಂತಹ ಕಾರಣ ದೇಹದಲ್ಲಿ ರಕ್ತದಲ್ಲಿರುವಂತಹ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇರುವಂತಹದ್ದು, ರಕ್ತಹೀನತೆ ಅಥವಾ ಎನಿಮಿಯಾ ಅಂತ ಹೇಳ್ತೀವಿ. ಈ ತೊಂದರೆ ಇದ್ದಾಗ ನಮ್ಮ ದೇಹದಲ್ಲಿ ಕೋಶಗಳಿಗೆ ಆಮ್ಲಜನಕ ಸರಿಯಾಗಿ ಪೂರೈಕೆ ಆಗೋದಿಲ್ಲ. ಆವಾಗ ಬೇಗ ಸುಸ್ತಾಗುವಂತಹದ್ದು, ನಿಶಕ್ತಿ ಆಗುವಂತಹ ಭಾವನೆ ಬಂದ್ಬಿಡುತ್ತೆ. ಇದನ್ನ ನಾವು ಸರಿಯಾದ ಆಹಾರ ಕ್ರಮದಿಂದ ತಡೆಗಟ್ಟಬಹುದು. 10 ಮುಖ್ಯವಾದಂತಹ ಆಹಾರಗಳಿಂದ ಹೇಗೆ ರಕ್ತದ ಪ್ರಮಾಣವನ್ನ ಸರಿಯಾಗಿ ಇಟ್ಕೊಳ್ಳೋದು, ರಕ್ತದಲ್ಲಿರುವಂತಹ ಹಿಮೋಗ್ಲೋಬಿನ್ ಅನ್ನ ಸರಿಯಾಗಿ ಇಟ್ಕೋಬಹುದು ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ನಿಮ್ಗೇನಾದ್ರೂ ಎನಿಮಿಯಾ, ರಕ್ತಹೀನತೆ ಇದ್ರೆ, ಅಥವಾ ಆ ರಕ್ತಹೀನತೆ ಬರಬಾರದು ಅಂತ ತಡೆಗಟ್ಟಬೇಕು ಅನ್ನೋಂತಹ ಆ ಭಾವನೆ ಇದ್ರೆ, ಅಥವಾ ನಾವು ಜೀವನವನ್ನ ಸದಾ ಲವಲವಿಕೆಯಿಂದ ಚೈತನ್ಯಯುತವಾಗಿ ಕಳಿಬೇಕು ಅನ್ನೋಂತಹ ಆ ಕಳಕಳಿ ಇದ್ರೆ ಈ ವಿಡಿಯೋ ನಿಮ್ಗೆ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನಮ್ಮ ರಕ್ತದಲ್ಲಿ ಮುಖ್ಯವಾಗಿ ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ ಮತ್ತು ಪ್ಲೇಟ್ಲೆಟ್ ಕಣಗಳಿರುತ್ತೆ. ಈ ಕೆಂಪು ರಕ್ತ ಕಣದ ಒಳಗೆ ಹಿಮೋಗ್ಲೋಬಿನ್ ಅನ್ನುವಂತಹ ಮಾಲಿಕ್ಯೂಲ್ ಇರುತ್ತೆ. ಈ ಹಿಮೋಗ್ಲೋಬಿನ್ ಅನ್ನೋದು ನಮ್ಮ ಗಾಳಿಯಲ್ಲಿರುವಂತಹ ಆಮ್ಲಜನಕ, ಆಕ್ಸಿಜನ್ ಅನ್ನ ನಾವು ಹೇಗೆ ಉಸಿರಾಡಿದಾಗ ಶ್ವಾಸಕೋಶದಲ್ಲಿ ಆ ಹಿಮೋಗ್ಲೋಬಿನ್ ಆಕ್ಸಿಜನ್ ಅನ್ನ ಹಿಡಿದಿಟ್ಕೊಳ್ಳುತ್ತೆ, ಅಂದ್ರೆ ಆಕ್ಸಿಜನ್ ಅನ್ನ ರಕ್ತಗತ ಮಾಡ್ಬಿಡುತ್ತೆ ಅಂತ. ಆ ರಕ್ತದಲ್ಲಿರುವಂತಹ ಆಕ್ಸಿಜನ್ ಹಿಮೋಗ್ಲೋಬಿನ್ ಮುಖಾಂತರ ನಮ್ಮ ದೇಹದ ಎಲ್ಲಾ ಅಂಗಾಂಗಗಳಿಗೆ ಹೋಗಿ ಜೀವರಕ್ಷಕ ವಸ್ತು ಆಕ್ಸಿಜನ್ ಎಲ್ಲಾ ಕೆಲಸವನ್ನ ಸರಾಗವಾಗಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಈ ಹಿಮೋಗ್ಲೋಬಿನ್ ಅಂಶ ನಮ್ಮ ರಕ್ತದಲ್ಲಿ ಕಡಿಮೆ ಇರುತ್ತೋ ಅವಾಗ ನಮ್ಮ ದೇಹಕ್ಕೆ ಆಕ್ಸಿಜನ್ ಪೂರೈಕೆ ಕಡಿಮೆ ಆಗುತ್ತೆ, ಎಲ್ಲ ತೊಂದರೆಗಳು ಶುರುವಾಗ್ಬಿಡುತ್ತೆ. ಇದನ್ನ ನಾವು ಎನಿಮಿಯಾ ಅಥವಾ ರಕ್ತಹೀನತೆ ಅಂತ ಹೇಳ್ತೀವಿ. ಮುಖ್ಯವಾಗಿ ಜನರು ಬಳಲ್ತಾ ಇರುವಂತಹದ್ದು ನ್ಯೂಟ್ರಿಷನಲ್ ಎನಿಮಿಯಾದಿಂದ, ಅಂದ್ರೆ ನಾವು ಆಹಾರದಿಂದ ಕೆಲವೊಂದು ಪೋಷಕಾಂಶಗಳ ಕಡಿಮೆ ತಗೊಂಡಾಗ ಹಿಮೋಗ್ಲೋಬಿನ್ ಕಡಿಮೆ ಆಗ್ಬಿಡುತ್ತೆ. ಆದ್ರಿಂದ ಅದನ್ನ ಸರಿಪಡಿಸಬೇಕು ಅಂತ ಇದ್ದಾಗ ನಮ್ಮ ಐರನ್ ಡಿಫಿಷಿಯನ್ಸಿ ಎನಿಮಿಯಾ, ವಿಟಮಿನ್ B12 ಡಿಫಿಷಿಯನ್ಸಿ ಎನಿಮಿಯಾ, ಈ ರೀತಿ ಹಲವಾರು ಕೆಲವೊಂದು ಪೋಷಕಾಂಶಗಳು ಆಹಾರದ ಮುಖಾಂತರ ತಗೊಳ್ಳುವಂತಹ ವಸ್ತುಗಳು ಕಡಿಮೆ ಆದಾಗ ಆಗುವಂತಹ ರಕ್ತಹೀನತೆಯನ್ನು ನ್ಯೂಟ್ರಿಷನಲ್ ಎನಿಮಿಯಾ ಅಂತ ಹೇಳ್ತೀವಿ. ಇದನ್ನ ನಾವು ಹೇಗೆ ಸರಿಪಡಿಸಬಹುದು, ಯಾವ ಆಹಾರವನ್ನ ನಾವು ತಗೊಳ್ಳೇಬೇಕು, ಹೆಚ್ಚು ಔಷಧಿಗಳನ್ನ, ಮಾತ್ರೆಗಳನ್ನ, ಸಿರಪ್ಗಳನ್ನ ತಗೊಳ್ಳದೆ ನಮ್ಮ ರಕ್ತಹೀನತೆಯನ್ನ ಹೇಗೆ ಪಡಿಸ್ಕೋಬಹುದು ಅನ್ನೋದನ್ನ ನಾವಿವತ್ತು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು ಐರನ್, ಕಬ್ಬಿಣದ ಅಂಶ. ನಮ್ಮ ದಕ್ಷಿಣ ಭಾರತದಲ್ಲಿ ಅತ್ಯಂತ ಮುಖ್ಯವಾದ ಕಾರಣ ರಕ್ತಹೀನತೆಗೆ ಅಂತಂದ್ರೆ ಐರನ್ ಡಿಫಿಷಿಯನ್ಸಿ ಎನಿಮಿಯಾ. ನಮ್ಮ ಆಹಾರದಲ್ಲಿ ನಾವು ಕಬ್ಬಿಣದ ಅಂಶವನ್ನ ಕಡಿಮೆ ತಗೋತೀವಿ. ಅದು ಹೆಂಗಸರಲ್ಲಿ ಈ ಐರನ್ ಡಿಫಿಷಿಯನ್ಸಿ ಬಹಳ ಹೆಚ್ಚು ಅಂತ ಹೇಳ್ಬೋದು. ಇದನ್ನ ನಮ್ಮ ಆಹಾರದಿಂದ ಹೇಗೆ ಸರಿಪಡಿಸಬಹುದು? ಶಾಕಾಹಾರಿ ಮೂಲದವ್ರಿಗೆ ಸೊಪ್ಪಿನ ಪದಾರ್ಥವನ್ನ ಒಂದಾದ್ರೂ ತಿನ್ಲೇಬೇಕು ಅಂತ ಹೇಳ್ತೀವಿ. ಅದರಲ್ಲಿ ಐರನ್ ಬಹಳ ಚೆನ್ನಾಗಿರುತ್ತೆ. ಜೊತೆಗೆ ಕುಂಬಳಕಾಯಿ ಬೀಜವನ್ನ ಒಂದು ಮುಷ್ಟಿ ತಿನ್ನೋದು ಬಹಳ ಒಳ್ಳೆ ಅಭ್ಯಾಸ. ಬೆಲ್ಲದಲ್ಲಿ ಈ ಐರನ್ ಜಾಸ್ತಿ ಇರುತ್ತೆ, ಸಕ್ಕರೆ ಬದಲು ಬೆಲ್ಲವನ್ನು ಉಪಯೋಗಿಸೋದು ಒಳ್ಳೆಯದು. ನಂತರ ಕಾಳುಗಳಲ್ಲಿ ಈ ಐರನ್ ಹೆಚ್ಚಿರುತ್ತೆ. ಅದರಲ್ಲೂ ಕಡಲೆಕಾಳು, ನಮ್ಮ ಕಿಡ್ನಿ ಬೀನ್ಸ್, ರಾಜ್ಮಾದಲ್ಲಿ ಹುರುಳಿ ಕಾಳು, ಬ್ಲಾಕ್ ಬೀನ್ಸ್, ಇದರಲ್ಲಿ ಈ ಐರನ್ ಜಾಸ್ತಿ ಇರುತ್ತೆ. ನಂತರ ನಾವು ದಾಲ್ ಅಂದ್ರೆ ಬೇಳೆಗಳಲ್ಲಿ ತೊಗರಿ ಬೇಳೆ, ಕಡಲೆಬೇಳೆ, ಉದ್ದಿನ ಬೇಳೆ, ಈ ರೀತಿ ಬೇಳೆಗಳಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಐರನ್ ಸಿಗುತ್ತೆ. ನಂತರ ಟೋಫು, ಇದೊಂದು ಸೋಯಾ ಪ್ರಾಡಕ್ಟ್. ಟೋಫು ಅಲ್ಲೂ ಕೂಡ ಈ ಐರನ್ ಜಾಸ್ತಿ ಇರುತ್ತೆ ಅಂತ ನಾವು ಹೇಳ್ಬೋದು. ಇದು ಶಾಕಾಹಾರಿ ಮೂಲದವ್ರಿಗೆ ಅಂತ ಹೇಳಿದ್ರೆ, ಮಾಂಸಾಹಾರಿ ಮೂಲದವ್ರಿಗೂ ಕೂಡ ಈ ಐರನ್ ಬಹಳ ಚೆನ್ನಾಗಿ ಚಿಕನ್ ಇಂದ ಅಥವಾ ಹಲವಾರು ಮೀನುಗಳಿಂದ, ಈ ಶೆಲ್ ಫಿಶ್, ಆಯಿಸ್ಟರ್, ಇದರಿಂದ ಬಹಳ ಚೆನ್ನಾಗಿ ನಮ್ಗೆ ಐರನ್ ಸಿಗುತ್ತೆ. ಆದ್ರಿಂದ ಕಬ್ಬಿಣದ ಅಂಶವನ್ನ ನಮ್ಮ ಆಹಾರದಲ್ಲಿ ಸರಿಯಾಗಿ ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ. ಈ ರಕ್ತಹೀನತೆಯನ್ನ ನಾವು ಫೈಟ್ ಮಾಡಬೇಕು, ಅದನ್ನ ಎದುರಿಸಬೇಕು ಅಂತಂದ್ರೆ. ಎರಡನೇದು ವಿಟಮಿನ್ B12. ವಿಟಮಿನ್ B12 ನಮ್ಮ ದೇಹದಲ್ಲಿ ಸರಿಯಾಗಿದ್ದಾಗ ನಮ್ಮ ದೇಹದ ಎಲ್ಲಾ ಕೋಶಗಳು, ನಮ್ಮ ರಕ್ತ ಕಣಗಳು ಚೆನ್ನಾಗಿ ಬೆಳವಣಿಗೆ ಆಗ್ಲಿಕ್ಕೆ, ಹೊಸ ಕೋಶಗಳು ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. DNA ಸಿಂಥಸಿಸ್ಗೆ ವಿಟಮಿನ್ B12 ಬೇಕೇ ಬೇಕು ಅಂತ ಹೇಳ್ತೀವಿ. ಇದು ಸರಿಯಾಗಿ ಆಗ್ತಾ ಇಲ್ಲ ಅಂದಾಗ ಕೆಂಪು ರಕ್ತ ಕಣ ದೊಡ್ಡದಾಗಿ ಮೆಗಲೋಬ್ಲಾಸ್ಟಿಕ್ ಎನಿಮಿಯಾ ಅಂತ ಆಗುತ್ತೆ. ಅದರ ಜೊತೆಗೆ ವಿಟಮಿನ್ B12 ಸರಿಯಾಗಿ ಇದ್ದಾಗ ಮಾತ್ರ ನಮ್ಮ ನರಗಳು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಸರಿಯಾಗಿ ಇರ್ಲಿಲ್ಲ ಅಂತಂದಾಗ ಕೈಕಾಲು ಜುಮ್ ಬರುವಂತಹದ್ದು, ನರ ದೌರ್ಬಲ್ಯ ಆಗುವಂತಹ ಸಾಧ್ಯತೆ ಹೆಚ್ಚು ಅಂತ ಹೇಳ್ತೀವಿ. ಆಹಾರದಿಂದ ನಮಗೆ ವಿಟಮಿನ್ B12 ಮುಖ್ಯವಾಗಿ ಈ ಮಾಂಸಾಹಾರದಲ್ಲಿ ಹೆಚ್ಚು ಅಂತ ನಾವು ಹೇಳ್ಬೋದು. ಅಂದ್ರೆ ಚಿಕನ್, ಮಟನ್, ನಮ್ಮ ಮೊಟ್ಟೆಗಳಲ್ಲಿ, ಮೊಟ್ಟೆಯ ಬಿಳಿ ಭಾಗ, ಹಳದಿ ಭಾಗದಲ್ಲಿ ಬಹಳ ಹೆಚ್ಚು ಈ ವಿಟಮಿನ್ B12 ನಮಗೆ ಸಿಗುತ್ತೆ. ಆದ್ರೆ ಶಾಕಾಹಾರಿಗಳಲ್ಲಿ ಮುಖ್ಯವಾಗಿ ಹಾಲು ಮತ್ತು ಹಾಲಿನ ಪದಾರ್ಥಗಳು, ಹಾಲು, ಮೊಸರು, ಚೀಸ್, ಇದರಲ್ಲಿ ವಿಟಮಿನ್ B12 ಸಿಗುತ್ತೆ. ಆದ್ರೆ ಈಗಿನ
ಪ್ರಪಂಚದಲ್ಲಿ ಮುಖ್ಯವಾಗಿ ಫುಡ್ ಫೋರ್ಟಿಫಿಕೇಶನ್ ಅಂತ ಮಾಡ್ತೀವಿ. ಅಂದ್ರೆ ಈ ವಿಟಮಿನ್ ಬಿ12 ಮಾಂಸಾಹಾರದಲ್ಲಿ ಹೆಚ್ಚಾಗಿರ್ಬೋದು, ಆದ್ರೆ ನಮ್ಗೆ ಸಿಗುವಂತ ಹೆಚ್ಚಿನ ಧಾನ್ಯಗಳಲ್ಲಿ, ಹೆಚ್ಚಿನ ಈ ರಾಗಿ, ಜೋಳ, ಇದರಲ್ಲಿ ಎಲ್ಲದರಲ್ಲೂ ಕೂಡ ವಿಟಮಿನ್ ಬಿ12 ಮತ್ತು ಐರನ್ ಅಂದ್ರೆ ಕಬ್ಬಿಣದ ಅಂಶವನ್ನ ಫೋರ್ಟಿಫಿಕೇಶನ್ ಆರ್ಟಿಫಿಷಿಯಲ್ ಆಗಿ ಆಡ್ ಮಾಡಲಾಗಿರುತ್ತೆ. ಅದು ನಮ್ಮ ಆಹಾರದಲ್ಲಿ ನಮ್ಗೆ ಅದರ ಕೊರತೆಯನ್ನ ಪೂರೈಸಲಿಕ್ಕೆ ಸಹಾಯಕ ಆಗುತ್ತೆ ಅಂತ ಹೇಳ್ಬೋದು. ಸೊ ಆದ್ರಿಂದ ನಾವು ಈ ವಸ್ತುಗಳನ್ನು ತಗೋಬೇಕಾದ್ರೆ, ಧಾನ್ಯಗಳನ್ನ ತಗೋಬೇಕಾದ್ರೆ ಅದರಲ್ಲಿ ಫುಡ್ ಫೋರ್ಟಿಫಿಕೇಶನ್ ಆಗಿದೆಯಾ, ಇದರಲ್ಲಿ ಕಬ್ಬಿಣದ ಅಂಶ ಇದೆಯಾ, ವಿಟಮಿನ್ ಬಿ12 ಅಂಶ ಇದೆಯಾ, ಫೋಲಿಕ್ ಆಸಿಡ್ ಇದೆಯಾ ಅನ್ನೋದನ್ನ ನೋಡೋದನ್ನ ನಾವು ಮರಿಬಾರ್ದು. ಮೂರನೇದು ಫೋಲಿಕ್ ಆಸಿಡ್, ವಿಟಮಿನ್ ಬಿ9 ಅಂತ ಹೇಳ್ತೀವಿ. ಈ ಫೋಲಿಕ್ ಆಸಿಡ್ ವಿಟಮಿನ್ ಬಿ12 ಥರಾನೇ ನಮ್ಮ ದೇಹದಲ್ಲಿ DNA ಪ್ರೊಡಕ್ಷನ್ಗೆ, DNA ಸಿಂಥಸಿಸ್ಗೆ ಇದು ಸಹಾಯಕ ಆಗುತ್ತೆ. ಸೊ DNA ಒಳಗಡೆ ತಾನು ರಿಪೇರ್ ಮಾಡ್ಕೋಬೇಕು, ಹೊಸ ರಕ್ತ ಕಣಗಳ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಈ ವಿಟಮಿನ್ ಬಿ12 ಜೊತೆಗೆ ಫೋಲಿಕ್ ಆಸಿಡ್ ಕೂಡ ಅಷ್ಟೇ ಅವಶ್ಯಕ. ಫೋಲಿಕ್ ಆಸಿಡ್ ನಮ್ಗೆ ಆಹಾರದಲ್ಲಿ ಮುಖ್ಯವಾಗಿ ಹೆಚ್ಚಿನ ಸಲ ಸೊಪ್ಪುಗಳಲ್ಲಿ ಸಿಗುತ್ತೆ. ಬಸ್ಲೆ ಸೊಪ್ಪು, ಪಾಲಕ್ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಎಲ್ಲಾ ರೀತಿಯಾದಂತಹ ಸೊಪ್ಪುಗಳಲ್ಲಿ ಈ ಫೋಲಿಕ್ ಆಸಿಡ್ ಹೆಚ್ಚಿರುತ್ತೆ. ಸೊ ಸೊಪ್ಪುಗಳನ್ನು ತಗೊಳ್ಳೇಬೇಕು. ಜೊತೆಗೆ ಹಣ್ಣುಗಳಲ್ಲಿ ಸಿಟ್ರಸ್ ಫ್ರೂಟ್ಸ್ ಅಂದ್ರೆ ಹುಳಿ ಸಿಹಿ ಇರುವಂತಹ ಹಣ್ಣುಗಳು, ಗ್ರೇಪ್ಸ್ ಅಲ್ಲಿ, ನಮ್ಮ ಕಿತ್ಲೆ ಹಣ್ಣಲ್ಲಿ, ನಿಂಬೆ ಹಣ್ಣಲ್ಲಿ, ಈ ರೀತಿಯಾದಂತಹ ಹುಳಿ ಸಿಹಿ ಇರುವಂತಹ ಹಣ್ಣುಗಳಲ್ಲೂ ಕೂಡ ಈ ಫೋಲಿಕ್ ಆಸಿಡ್ ಇರುತ್ತೆ ಅಂತ ನಾವು ಹೇಳ್ಬೋದು. ಕಾಳುಗಳಲ್ಲಿ ಮುಖ್ಯವಾಗಿ ರಾಜ್ಮಾ, ಹುರುಳಿಕಾಳು, ಕಡಲೆಕಾಳು, ಈ ರೀತಿಯಾದಂತಹ ಕಾಳುಗಳಲ್ಲಿ ಈ ಫೋಲಿಕ್ ಆಸಿಡ್ ಸಿಗುತ್ತೆ. ನಾನು ಈಗಾಗಲೇ ಹೇಳಿದಾಗೆ ಫುಡ್ ಫೋರ್ಟಿಫಿಕೇಶನ್ ಮಾಡಿಕೊಂಡು ಎಲ್ಲ ಧಾನ್ಯಗಳಲ್ಲೂ ಕೂಡ ಈ ಫೋಲಿಕ್ ಆಸಿಡ್ ಅನ್ನ ಸೇರಿಸಿ, ಕೃತಕವಾಗಿ ಸೇರಿಸಿ ನಮ್ಮ ಆಹಾರದಲ್ಲೂ ಕೂಡ ಅದನ್ನ ತಗೋಬಹುದು. ಅದಕ್ಕೆ ಫೋಲಿಕ್ ಆಸಿಡ್ ನಮ್ಮ ಆಹಾರದಲ್ಲಿ ಇದೆಯಾ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು. ನಾಲ್ಕನೇದು ವಿಟಮಿನ್ ಸಿ. ನಮ್ಮ ಆಹಾರದಲ್ಲಿ ಕಬ್ಬಿಣದ ಅಂಶ ನಮ್ಮ ದೇಹದ ಒಳಗಡೆ ಹೀರ್ಕೋಬೇಕು ಅಂತಂದ್ರೆ ವಿಟಮಿನ್ ಸಿ ಅತ್ಯವಶ್ಯಕ ಅಂತ ಹೇಳ್ತೀವಿ. ಈ ಮಾಂಸಾಹಾರಿಗಳಲ್ಲಿ ಹೀಮ್ ಐರನ್ ಅಂತ ಇರುತ್ತೆ, ಅದು ಬಹಳ ಸುಲಭವಾಗಿ ಡೈಜೆಸ್ಟ್ ಆಗ್ಬಿಡುತ್ತೆ. ಆದ್ರೆ ನಾನ್ ಹೀಮ್ ಐರನ್ ಅಂದ್ರೆ ನಮ್ಮ ಶಾಕಾಹಾರಿ ಮೂಲದಿಂದ ಬರ್ತಾ ಇರುವಂತಹ ಕಬ್ಬಿಣದ ಅಂಶ ನಮ್ಮ ದೇಹದ ಒಳಗಡೆ ಹೀರ್ಕೋಬೇಕು ಅಂತಂದ್ರೆ ವಿಟಮಿನ್ ಸಿ ಬೇಕೇ ಬೇಕು ಅಂತ ಹೇಳ್ತೀವಿ. ಅದರ ಜೊತೆಗೆ ವಿಟಮಿನ್ ಸಿ ಯಲ್ಲಿ ಆಂಟಿ ಆಕ್ಸಿಡೆಂಟ್ ಗುಣಗಳಿರುತ್ತೆ. ಆದ್ರಿಂದ ರಕ್ತ ಚೆನ್ನಾಗಿರ್ಲಿಕ್ಕೆ, ರಕ್ತದ ಗುಣಗಳು ಚೆನ್ನಾಗಿರ್ಲಿಕ್ಕೆ ಈ ವಿಟಮಿನ್ ಸಿ ಬೇಕು ಅಂತ ಹೇಳ್ತೀವಿ. ವಿಟಮಿನ್ ಸಿ ನಮ್ಗೆ ಸುಲಭವಾಗಿ ಹಣ್ಣುಗಳಲ್ಲಿ ಸಿಗುತ್ತೆ. ಅದು ಸಿಟ್ರಸ್ ಫ್ರೂಟ್ಸ್ ಅಂತ ಹೇಳ್ತೀವಿ, ಹುಳಿ ಸಿಹಿ ಇರುವಂತ ಹಣ್ಣುಗಳು. ನಿಂಬೆ ಹಣ್ಣು, ನೆಲ್ಲಿಕಾಯಿ, ಕಿತ್ಲೆ ಹಣ್ಣು, ಮೂಸಂಬಿ ಹಣ್ಣು, ದ್ರಾಕ್ಷಿ ಹಣ್ಣು, ಅದೇ ತರ ಕಿವಿ ಹಣ್ಣು, ಸ್ಟ್ರಾಬೆರಿ ಹಣ್ಣು, ಈ ಹಣ್ಣುಗಳಲ್ಲಿ ಬಹಳ ಚೆನ್ನಾಗಿ ನಮ್ಗೆ ವಿಟಮಿನ್ ಸಿ ಚೆನ್ನಾಗಿ ಸಿಗುತ್ತೆ. ತರಕಾರಿಗಳಲ್ಲೂ ಕಲರ್ಫುಲ್ ತರಕಾರಿಗಳು ಅಂತ ಹೇಳ್ಬೋದು. ಅಂದ್ರೆ ಎಲ್ಲಾ ಬಣ್ಣದ ಹಣ್ಣುಗಳು, ಎಲ್ಲಾ ಬಣ್ಣದ ತರಕಾರಿಗಳನ್ನು ತಗೊಳ್ಳೋದ್ರಿಂದ, ಮುಖ್ಯವಾಗಿ ಟೊಮ್ಯಾಟೋದಲ್ಲಿ ಸಿಗುತ್ತೆ, ನಮ್ಮ ದೊಣ್ಣ ಮೆಣಸಿನಕಾಯಿಯಲ್ಲಿ ಸಿಗುತ್ತೆ, ಬೆಲ್ ಪೆಪ್ಪರ್ ಅಲ್ಲಿ ಸಿಗುತ್ತೆ. ಇದೆಲ್ಲದರಲ್ಲೂ ವಿಟಮಿನ್ ಸಿ ಬಹಳ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಈ ವಿಟಮಿನ್ ಸಿ ನಮ್ಮ ಆಹಾರದಲ್ಲಿರುವಂತಹ ಕಬ್ಬಿಣದ ಅಂಶ ಸರಿಯಾಗಿ ನಮ್ಮ ಪಚನ ಆಗ್ಬೇಕು, ಹೀರ್ಕೋಬೇಕು ಅಂತಂದ್ರೆ ವಿಟಮಿನ್ ಸಿ ಬೇಕೇ ಬೇಕು. ಐದನೇದು ಕಾಪರ್ ಅಂದ್ರೆ ತಾಮ್ರದ ಅಂಶ ನಮ್ಮ ಆಹಾರದಲ್ಲಿ ಇರಬೇಕು. ಈ ತಾಮ್ರದ ಅಂಶ ಕಾಪರ್ ಇರೋದ್ರಿಂದ ನಮ್ಮ ಹಿಮೋಗ್ಲೋಬಿನ್ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಜೊತೆಗೆ ನಮ್ಮ ಕಬ್ಬಿಣದ ಅಂಶ ಏನು ರಕ್ತದಲ್ಲಿ ಹೋಗುತ್ತೋ ಅದು ನಮ್ಮ ದೇಹ ಉಪಯೋಗ ಮಾಡ್ಕೊಳ್ಳಿಕ್ಕೆ ಈ ಕಾಪರ್ ಬೇಕೇ ಬೇಕು, ಅದು ಸಹಾಯ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಕಾಪರ್ ನಮ್ಗೆ ಆಹಾರದಲ್ಲಿ ಹೇಗೆ ಸಿಗುತ್ತೆ? ಮುಖ್ಯವಾಗಿ ಕೆಲವೊಂದಿಷ್ಟು ನಟ್ಸ್ ಗಳಲ್ಲಿ, ಡ್ರೈ ಫ್ರೂಟ್ಸ್ ಗಳಲ್ಲಿ ಸಿಗುತ್ತೆ. ಅದು ಗೋಡಂಬಿ, ಬಾದಾಮ್, ಪಿಸ್ತಾ ಇದರಲ್ಲಿ ಸಿಗುತ್ತೆ. ಕೆಲವೊಂದು ಬೀಜಗಳಲ್ಲಿ ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ, ಎಳ್ಳು, ಇದರಲ್ಲಿ ನಮ್ಗೆ ಬಹಳ ಚೆನ್ನಾಗಿ ಕಾಪರ್ ಸಿಗುತ್ತೆ. ಅದರ ಜೊತೆಗೆ ಈ ಸಿರಿಧಾನ್ಯಗಳಲ್ಲಿ, ಜೊತೆಗೆ ಗೋಧಿಯಲ್ಲಿ, ಓಟ್ಸ್ ಅಲ್ಲಿ ಕೂಡ ಇದು ಚೆನ್ನಾಗಿ ಸಿಗುತ್ತೆ. ಮತ್ತು ಶೆಲ್ ಫಿಶ್ ಅಲ್ಲಿ ಈ ಕಾಪರ್ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಇದನ್ನೆಲ್ಲ ನಮ್ಮ ಆಹಾರದಲ್ಲಿ ನಾವು ಅಳವಡಿಸ್ಕೊಳ್ಳೋದ್ರಿಂದ ನಮ್ಗೆ ಕಬ್ಬಿಣದ ಅಂಶ, ವಿಟಮಿನ್ ಬಿ12 ಮತ್ತು ಜೊತೆಗೆ ಈ ಕಾಪರ್, ವಿಟಮಿನ್ ಸಿ ಎಲ್ಲದೂ ಒಟ್ಟಿಗೆ ಸಿಗೋದ್ರಿಂದ ಹಿಮೋಗ್ಲೋಬಿನ್ ಬಹಳ ಚೆನ್ನಾಗಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ರಕ್ತಹೀನತೆಯನ್ನು ನಾವು ಚೆನ್ನಾಗಿ ಸರಿಪಡಿಸ್ಕೋಬಹುದು. ಆರನೇದು ಪ್ರೋಟೀನ್. ನಮ್ಮ ರಕ್ತದಲ್ಲಿರುವಂತಹ ಹಿಮೋಗ್ಲೋಬಿನ್ ಚೆನ್ನಾಗಿ ಉತ್ಪತ್ತಿ ಆಗ್ಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದ್ರೆ, ರಕ್ತನಾಳಗಳು ಚೆನ್ನಾಗಿರ್ಬೇಕು, ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ಬೇಕು ಅಂತಂದ್ರೆ ಪ್ರೋಟೀನ್ ಬೇಕೇ ಬೇಕು. ಸರಿಯಾದ ರೀತಿಯಲ್ಲಿ ಪ್ರೋಟೀನ್ ನಮ್ಮ ಆಹಾರದಲ್ಲಿ ಹಾಲಿನ ಪದಾರ್ಥಗಳಲ್ಲಿ, ಹಾಲು, ಮೊಸರು, ಚೀಸ್, ಪನೀರಲ್ಲಿ ಸಿಗುತ್ತೆ. ಜೊತೆಗೆ ಮೊಳಕೆ ಕಾಳುಗಳಲ್ಲಿ ಬಹಳ ಚೆನ್ನಾಗಿ ಈ ಪ್ರೋಟೀನ್ ಸಿಗುತ್ತೆ. ಬೀಜಗಳಲ್ಲಿ ಚಿಯಾ ಬೀಜ, ಅಗಸೆ ಬೀಜ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ ಇದನ್ನ ತಿನ್ನೋದ್ರಿಂದ, ಜೊತೆಗೆ ಡ್ರೈ ಫ್ರೂಟ್ಸ್, ಹೆಚ್ಚಿನ ಡ್ರೈ ಫ್ರೂಟ್ಸ್ ಗಳಲ್ಲಿ ಈ ಪ್ರೋಟೀನ್ ಸಿಗುತ್ತೆ. ದಾಲ್ ಅಲ್ಲಿ ಸಿಗುತ್ತೆ, ನಮ್ಮ ಬೇಳೆಗಳಲ್ಲಿ ಬಹಳ ಚೆನ್ನಾಗಿ ಪ್ರೋಟೀನ್ ಸಿಗುತ್ತೆ. ಜೊತೆಗೆ ಸೋಯಾ ಚಂಕ್ಸ್ ಅಲ್ಲಿ, ಸೋಯಾ ಮಿಲ್ಕ್ ಇದರಲ್ಲೂ ಕೂಡ ಬಹಳ ಚೆನ್ನಾಗಿ ಪ್ರೋಟೀನ್ ನಮ್ಮ ಆಹಾರದಲ್ಲಿ ಬಂದ್ಬಿಡುತ್ತೆ. ಅದರ ಜೊತೆಗೆ ಮಾಂಸಾಹಾರದಲ್ಲಿ ಮುಖ್ಯವಾಗಿ
ಎಗ್ ವೈಟ್ ಅಂದ್ರೆ ಮೊಟ್ಟೆಯ ಬಿಳಿ ಭಾಗದಲ್ಲಿ ಪ್ರೋಟೀನ್ ಬಹಳ ಚೆನ್ನಾಗಿರುತ್ತೆ. ನಂತರ ಮೀನು, ಚಿಕನ್, ಮಟನ್ ಇದರಲ್ಲೂ ಕೂಡ ಬಹಳ ಚೆನ್ನಾಗಿ ಪ್ರೋಟೀನ್ ಸಿಗುತ್ತೆ. ಅದರಿಂದ ಪ್ರೋಟೀನ್ ಅನ್ನ ಸರಿಯಾದ ರೀತಿಯಲ್ಲಿ ನಾವು ಆಹಾರದಲ್ಲಿ ತಗೊಳ್ಳೋದ್ರಿಂದ ನಮ್ಮ ರಕ್ತದ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. 7ನೇದು ನೀರು. ರಕ್ತದಲ್ಲಿ ಮುಖ್ಯವಾಗಿ ನೀರೇ ಇರೋದ್ರಿಂದ ಸರಿಯಾದ ರೀತಿಯಲ್ಲಿ ನೀರು ಕುಡಿಯೋದ್ರಿಂದ ರಕ್ತ ಸಂಚಾರ ನಮ್ಮ ದೇಹದ ಎಲ್ಲಾ ಅಂಗಾಂಗಗಳಿಗೆ ಸುಲಭವಾಗಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ದೇಹದ ಟೆಂಪರೇಚರ್, ತಾಪಮಾನವನ್ನ ಸರಿಯಾಗಿ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾವು ತಗೊಂಡಿರುವಂತಹ ಆಹಾರದಲ್ಲಿ ಪೋಷಕಾಂಶಗಳನ್ನು ಹೀರ್ಕೊಂಡು ಎಲ್ಲಾ ಕೋಶಗಳಿಗೆ ಕೊಟ್ಟು ಅಲ್ಲಿರುವಂತಹ ವಿಷ ಪದಾರ್ಥಗಳನ್ನು ತಗೊಂಡು ಮೂತ್ರದ ಮುಖಾಂತರ ಹೊರಗಡೆ ಹಾಕ್ಲಿಕ್ಕೆ ಸುಲಭವಾಗಿ ಆಗುತ್ತೆ. ಇದೆಲ್ಲ ಸರಿಯಾಗಿದ್ದಾಗ ನಮ್ಮ ರಕ್ತ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ 2.5-3 ಲೀಟರ್ ಅಂದ್ರೆ 8ರಿಂದ 10 ಗ್ಲಾಸ್ ಆದ್ರೂ ನೀರನ್ನ ಪ್ರತಿದಿನ ಕುಡಿಬೇಕು ಅಂತ ಹೇಳ್ತೀವಿ. ಅದ್ರ ಜೊತೆಗೆ ನೀರನ್ನು ಹಿಡಿದಿಡುವಂತಹ ತರಕಾರಿ ಹಣ್ಣುಗಳನ್ನ ತಿನ್ಬೇಕು. ಕಲ್ಲಂಗಡಿ ಹಣ್ಣು, ಕಿತ್ಲೆ ಹಣ್ಣು, ಈ ರೀತಿಯಾದಂತಹ ಹಣ್ಣುಗಳು, ಸೌತೆಕಾಯಿ, ಅದರಲ್ಲಿ ನೀರನ್ನು ಹಿಡಿದಿಡುವಂತಹ ಶಕ್ತಿ ಇರುತ್ತೆ. ಅದರ ಜೊತೆಗೆ ನಾವು ಸರಿಯಾದ ರೀತಿಯಲ್ಲಿ ನೀರು ಕುಡಿಯೋದು, ಈ ವ್ಯಾಯಾಮ ಹೆಚ್ಚು ಮಾಡಿದಾಗ ಬೇಸಿಗೆ ಕಾಲದಲ್ಲಿ ಇನ್ನಷ್ಟು ಹೆಚ್ಚು ಮಾಡ್ಬೇಕಾಗತ್ತೆ. ವ್ಯಾಯಾಮಕ್ಕಿಂತ ಮುಂಚೆ, ವ್ಯಾಯಾಮ ಮಾಡ್ಬೇಕಾದ್ರೆ ನಂತರ, ಎಲ್ಲ ಟೈಮಲ್ಲೂ ನೀರಿನ ಸ್ವಲ್ಪ ಸ್ವಲ್ಪ ಕುಡಿತಾ ಹೋಗೋದ್ರಿಂದ ನಮ್ಮ ದೇಹಕ್ಕೆ ಸರಿಯಾದ ರೀತಿಯಲ್ಲಿ ನೀರು ಸಿಗುತ್ತೆ, ಸುಲಭವಾಗಿ ಆ ದೇಹ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. 8ನೇದು ಹೆಲ್ದಿ ಫ್ಯಾಟ್ಸ್, ಆರೋಗ್ಯಕರ ಕೊಬ್ಬಿನಂಶ. ನಮ್ಮ ರಕ್ತದಲ್ಲಿ ಕೆಂಪು ರಕ್ತ ಕಣದ ಹೊರಪದರ, ಸೆಲ್ ಮೆಂಬ್ರೇನ್ ಚೆನ್ನಾಗಿರ್ಬೇಕು ಅಂತಂದ್ರೆ, ರಕ್ತನಾಳದಲ್ಲಿ ರಕ್ತ ಸರಾಗವಾಗಿ ಹರಿತಾ ಇರಬೇಕು, ಮಧ್ಯದಲ್ಲಿ ಬ್ಲಡ್ ಕ್ಲಾಟ್ ಆಗಬಾರ್ದು ಅಂತಂದ್ರೆ ನಮ್ಗೆ omega-3 ಫ್ಯಾಟಿ ಆಸಿಡ್ಸ್, omega-6 ಫ್ಯಾಟಿ ಆಸಿಡ್ಸ್ ಬೇಕು ಅಂತ ಹೇಳ್ತೀವಿ. ಇದು ನಮ್ಗೆ ಆಹಾರದಲ್ಲಿ ಮುಖ್ಯವಾಗಿ ಕೆಲವೊಂದಿಷ್ಟು ಡ್ರೈ ಫ್ರೂಟ್ಸ್ ಗಳಲ್ಲಿ ಬಾದಾಮ್, ಅಕ್ರೋಡ್, ಗೋಡಂಬಿ ಇದರಲ್ಲಿ ಸಿಗುತ್ತೆ. ಕೆಲವೊಂದು ಬೀಜಗಳಲ್ಲಿ ಅಗಸೆ ಬೀಜ, ಚಿಯಾ ಬೀಜ, ಕುಂಬಳಕಾಯಿ ಬೀಜದಲ್ಲಿ ಸಿಗುತ್ತೆ. ನಂತರ ನಾವು ಕೊಬ್ಬರಿ ಎಣ್ಣೆಯಲ್ಲಿ ಒಳ್ಳೆಯ ಕೊಬ್ಬಿನಾಂಶ ಇರುತ್ತೆ. ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಅಲ್ಲಿ ಕೊಬ್ಬಿನಾಂಶ, ಒಳ್ಳೆ ಆರೋಗ್ಯಕರ ಕೊಬ್ಬಿನಾಂಶ ಸಿಗುತ್ತೆ. ಜೊತೆಗೆ ಫ್ಯಾಟಿ ಫಿಶ್ ಅಲ್ಲಿ ಕೂಡ ಈ ಆರೋಗ್ಯಕರ ಕೊಬ್ಬಿನಂಶ omega-3 ಫ್ಯಾಟಿ ಆಸಿಡ್ಸ್ ನಮಗೆ ಸಿಗುತ್ತೆ. ಆದ್ರಿಂದ ಇವೆಲ್ಲವನ್ನು ನಾವು ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಆಗಿ ನಮ್ಮ ಆಹಾರದಲ್ಲಿ ನಾವು ಅಳವಡಿಸ್ಕೋಬೇಕು. 9ನೇದು ಲೀಫಿ ಗ್ರೀನ್ಸ್, ಸೊಪ್ಪುಗಳು. ಎಲ್ಲಾ ರೀತಿಯಾದಂತಹ ಸೊಪ್ಪುಗಳಲ್ಲಿ ಈ ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ, ಐರನ್ ಜಾಸ್ತಿ ಇರುತ್ತೆ. ಇದರಿಂದ ಐರನ್ ಡಿಫಿಷಿಯನ್ಸಿ ಎನಿಮಿಯಾ ಕಡಿಮೆ ಮಾಡಲಿಕ್ಕೆ ಉಪಯೋಗ ಆಗುತ್ತೆ. ಅದೇ ರೀತಿ ಫೋಲಿಕ್ ಆಸಿಡ್, ವಿಟಮಿನ್ B9 ಕೂಡ ಈ ಸೊಪ್ಪುಗಳಲ್ಲಿ ಜಾಸ್ತಿ ಇರುತ್ತೆ ಅಂತ ನಾವು ತಿಳ್ಕೊಂಡಿದೀವಿ. ಅದರಿಂದ ಎಲ್ಲಾ ರೀತಿಯಾದಂತಹ ಸೊಪ್ಪುಗಳನ್ನ ನಮ್ಮ ಆಹಾರದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಅಳವಡಿಸೋದು ಬಹಳ ಮುಖ್ಯ. ಸೊಪ್ಪಿನ ಒಂದು ಪದಾರ್ಥ ಆದ್ರೂ ದಿನ ಮಾಡಲೇಬೇಕು ಅಂತ ನಾವು ಸರಿಯಾಗಿ ನಿರ್ಧಾರ ಮಾಡಿಕೊಂಡು ಆ ರೀತಿಯಾದಂತಹ ಆಹಾರ ಕ್ರಮವನ್ನ ಅನುಸರಿಸಬೇಕು. ಸೊಪ್ಪುಗಳಲ್ಲಿ ಇದಿಷ್ಟು ಅಲ್ಲದೇನೆ ಬಹಳ ಫೈಬರ್ ಜಾಸ್ತಿ ಇರುತ್ತೆ, ಕ್ಯಾಲರಿಗಳು ಕಡಿಮೆ ಇರುತ್ತೆ. ಜೊತೆಗೆ ಮ್ಯಾಗ್ನೀಷಿಯಂ, ವಿಟಮಿನ್ A, ವಿಟಮಿನ್ C, ವಿಟಮಿನ್ E, ವಿಟಮಿನ್ K, ಈ ರೀತಿಯಾದಂತಹ ಹಲವಾರು ಪೋಷಕಾಂಶಗಳು ಸಿಗೋದ್ರಿಂದ ನಮ್ಮ ರಕ್ತ ಚೆನ್ನಾಗಿರ್ಬೇಕು ಅಂತಂದ್ರೆ ಸೊಪ್ಪುಗಳನ್ನ ತಿನ್ನುವಂತದ್ದನ್ನ ನಾವು ಮರಿಬಾರದು. 10ನೇ ಮತ್ತು ಕೊನೆಯ ಅಂಶ, ಆಹಾರದಲ್ಲಿ ಐರನ್ ಬ್ಲಾಕರ್ಸ್ ಅನ್ನ ಕಡಿಮೆ ಮಾಡಬೇಕು. ಐರನ್ ಬ್ಲಾಕರ್ ಅಂದ್ರೆ ನಮ್ಮ ಆಹಾರದಲ್ಲಿ ಕಬ್ಬಿಣದಂಶ ಏನು ನಮ್ಮ ದೇಹ ಹೀರ್ಕೊಡುತ್ತೋ ಅದನ್ನ ಕೆಲವೊಂದು ಆಹಾರ ಪದಾರ್ಥಗಳು ತಡೆಯುತ್ತೆ. ಯಾವುದು? ಮುಖ್ಯವಾಗಿ 3 ಆಹಾರ ಪದಾರ್ಥಗಳು. ಮೊದಲನೇದು ಟ್ಯಾನಿನ್. ಟೀ ಮತ್ತು ಕಾಫಿಯಲ್ಲಿ ಟ್ಯಾನಿನ್ ಅನ್ನುವಂತಹ ಅಂಶ ನಮ್ಮ ಈ ಕಬ್ಬಿಣದಂಶ ಹೀರೋದನ್ನ ತಡೆಯುತ್ತೆ. ಆದ್ರಿಂದ ಊಟದ ಜೊತೆಗೆ ಟೀ ಕಾಫಿ ಕುಡಿಬಾರದು ಅಂತ ಹೇಳ್ತೀವಿ. ಈ ರೀತಿ ಕಬ್ಬಿಣದಂಶ ಬೇಕು ನಮ್ಗೆ ಅಂತಿದ್ದಾಗ ಟೀ ಕಾಫಿಯನ್ನ ಊಟಕ್ಕಿಂತ 1 ಅಥವಾ 2 ಗಂಟೆ ಮುಂಚೆ ಅಥವಾ 1 ಅಥವಾ 2 ಗಂಟೆ ನಂತರ ಕುಡಿಯೋದು ಒಳ್ಳೇದು ಅಂತ ನಾವು ಹೇಳ್ಬೋದು. 2ನೇದು ಫೈಟೇಟ್ಸ್. ಹೆಚ್ಚಿನ ಧಾನ್ಯಗಳಲ್ಲಿ, ಕಾಳುಗಳಲ್ಲಿ ಈ ಫೈಟೇಟ್ಸ್ ಅನ್ನುವಂತ ಅಂಶ ಇರುತ್ತೆ. ಇದು ಕೂಡ ನಮ್ಮ ಕಬ್ಬಿಣದಂಶವನ್ನ ಹೀರುವಿಕೆಯನ್ನ ಕಡಿಮೆ ಮಾಡುತ್ತೆ. ಇದನ್ನ ತಡಿಬೇಕು ಅಂತಂದ್ರೆ ಈ ಕಾಳುಗಳನ್ನ ನಾವು ನೆನೆಸಿಡ್ಬೋದು, ನಂತರ ಉಪಯೋಗಿಸಬಹುದು. ಅಥವಾ ಈ ಇಡ್ಲಿ ದೋಸೆ ಮಾಡ್ಬೇಕಾದ್ರೆ ಹಿಟ್ಟನ್ನ ನಾವು ಒಂದು ರಾತ್ರಿ ಫರ್ಮೆಂಟ್ ಆಗ್ಲಿಕ್ಕೆ ಬಿಡ್ತೀವಿ, ಅದರಿಂದ ಕೂಡ ಆ ಫೈಟೇಟ್ ಅಂಶ ಕಡಿಮೆ ಆಗುತ್ತೆ. ನಂತರ ಈ ಮೊಳಕೆ ಒಡಿಸುವಂತಹ ಪ್ರಕ್ರಿಯೆ, ಕಾಳುಗಳನ್ನ ಮೊಳಕೆ ಕಾಳುಗಳಾಗಿ ತಿನ್ನುವಂಥದ್ದು, ಇದರಿಂದ ಕೂಡ ನಮ್ಮ ಆಹಾರದಲ್ಲಿ ಫೈಟೇಟ್ ಅಂಶ ಕಡಿಮೆ ಆಗುತ್ತೆ. ನಮ್ಮ ಐರನ್, ಕಬ್ಬಿಣದ ಅಂಶ ನಮ್ಮ ದೇಹಕ್ಕೆ ಚೆನ್ನಾಗಿ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. 3ನೇದು ಕ್ಯಾಲ್ಸಿಯಂ ಜಾಸ್ತಿ ಇರುವಂತ ಆಹಾರವನ್ನ ಸರಿಯಾಗಿ ಈ ಕಬ್ಬಿಣದಂಶ ತಗೋಬೇಕಾದ್ರೆ ತಿಂದ್ಬಿಟ್ರೆ ಕಬ್ಬಿಣದಂಶ ಹೀರುವಿಕೆ ಕಡಿಮೆ ಆಗುತ್ತೆ. ಇದನ್ನ ತಡಿಬೇಕು ಅಂತಂದ್ರೆ ಕ್ಯಾಲ್ಸಿಯಂ ರಿಚ್ ಆಗಿರುವಂತ ಆಹಾರವನ್ನ ಸ್ವಲ್ಪ ಹೊತ್ತು ಬಿಟ್ಟು ಅಥವಾ ಸ್ವಲ್ಪ ಹೊತ್ತು ಮುಂಚೆ ತಿನ್ನೋದು ಒಳ್ಳೇದು ಅಂತ ಹೇಳ್ತೀವಿ. ಆದ್ರಿಂದ ಈ ಐರನ್ ಬ್ಲಾಕರ್ಸ್ ಏನು ಅನ್ನೋದನ್ನ ನಾವು ತಿಳಿದಿಟ್ಕೊಂಡಿರ್ಬೇಕು. ಇವತ್ತು ನಾವು 10 ಮುಖ್ಯವಾದಂತಹ ಅಂಶಗಳಿಂದ, ಆಹಾರ ಪದಾರ್ಥದಿಂದ ರಕ್ತಹೀನತೆ, ಅನಿಮಿಯಾನ ಹೇಗೆ ಎದುರಿಸಬೇಕು ಅಂತ ತಿಳ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳನ್ನು ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಮ ಅಕ್ಕಪಕ್ಕದವರ ಜೊತೆ ಹಂಚ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.